ಮನುಷ್ಯರೇ, ಮರಣಿಸುವ ಮುನ್ನ ಮರಣಿಸಿ, ಮರಣ ಹೊಂದೋದಕ್ಕೆ ಭಯ ಬೀಳಬೇಡಿ. ಆದಷ್ಟು ಉಪಕಾರಗಳನ್ನು ಮಾಡಿ, ಧ್ಯಾನ ಮಾಡಿ, ಜ್ಞಾನವನ್ನು ಕಲಿಸಿ, ನಿಮ್ಮಲ್ಲಿ ನೀವು ಪ್ರಯಾಣಿಸಿ, ನಿಮ್ಮ ಆತ್ಮವನ್ನು ನೋಡಿ, ಆಗ ದೇವರು ಕಾಣಿಸುತ್ತಾರೆ ನಿಮಗೆ. ನೋಡಿ ಫ್ರೆಂಡ್ಸ್, ಹೆಂಗೆ ನೋಡಿ, ತಲೆ ಕೆಳಗಡೆ ಆ ಕಾಲು ಎಲ್ಲ ಕಡ್ಡಿಯಾಗಿ ಭಸ್ಮ ಆಗಿಬಿಡ್ತಿದೆ ನೋಡಿ. ನೋಡಿ, ಈ ಕಡೆ ಕೈ ಕಡ್ಡಿ ಥರ ಆಚೆ ಕಡೆ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟೇ ಪ್ರತಿಯೊಬ್ಬರ ಜೀವ ಇಷ್ಟೇ ಫ್ರೆಂಡ್ಸ್. ನೀವು ಎಲ್ಲರೂ ಇದೇ ರೀತಿ ಸುಟ್ಟಾಗೋದು ಫ್ರೆಂಡ್ಸ್. ನೋಡಿ ಭಯ ಬೀಳದೆ ನೋಡಿ. ನಮ್ಮ ಕೀರ್ತನಾಗ ಇನ್ನೂ ಧೈರ್ಯ ನೋಡಿ, ಎಲ್ಲ ಒಂದೊಂದು ಪಾರ್ಟ್ ತೋರಿಸ್ತಾವಳೆ. ನಿಜವಾಗ್ಲೂ ಫ್ರೆಂಡ್ಸ್, ನಂಗೆ ಮೊದಲು ತುಂಬ ಭಯ ಆಗ್ತಿತ್ತು, ಇವಾಗಿಲ್ಲ ಫ್ರೆಂಡ್ಸ್. ಯಾವತ್ತಿದ್ರೂ ಹಿಂಗೆ ಸುಟ್ಟೋಗ್ಬೇಕು, ಇಲ್ಲ ಮಣ್ಣಾಗಬೇಕು. ಶಿವ ಯಾವಾಗಲೂ ಜೊತೆ ಇರ್ತಾರಂತೆ, ಭಯ ಬೀಳ್ತೀವಿ ಅಂತ. ಕಾಲು ಆ ಕಡೆ ಕಾಲು ಅನ್ನುತ್ತೆ, ಇಲ್ಲ ಎಲ್ರಿಗೂ ಅನ್ನುತ್ತೆ. ಹೌದಾ? ನಮ್ಮ ತಾತನ್ಗೆ ಅಂದಿಲ್ಲ. ಇಲ್ಲ ನೋಡಿ, ಅಂದಿಲ್ಲ. ಪುಡಿ ಹಾಕ್ತವ್ರಲ್ಲ. ಕೃಷ್ಣ ಶಂಭೋ ಶಂಕರ ಹರ ಹರ ಮಹಾದೇವ್. ವಿಭೂದಿ ಆಗ್ತಾ ಇರೋದು ಕಣೆ. ವಿಭೂದಿ ಹಂಗೆ ಬೆಂಕಿ ಇರುತ್ತಾ? ಏನೋ ಅಪ್ಪ, ತಲೆ ನೋಡು, ಮೇಕಪ್ ಮಾಡಿ ಎಲ್ಲ ಮಾಡಿರೋ ತಲೆ ನೋಡಿ ಹೆಂಗಾಗ್ಬಿಟ್ಟೈತೆ ಅಂತ ಇವಾಗ. ನೋಡಿ ಹಾಂ, ಏನಕ್ಕೆ ಮಾಡಬಾರ್ದು, ತಿಳ್ಕೋಬೇಕು. ಇದನ್ನೆಲ್ಲ ನೋಡಿದ್ರೆ ತಿಳ್ಕೊತಾರೆ ಜನ, ಸುಮ್ಮನೆ ಎಲ್ಲ. ಈ ಥರನೇ ಅವ್ರು ಏನು ಹೇಳಿದ್ರು ಇದೇ ರೀತಿನೇ ಜೀವನ. ನೀನು ಸುಮ್ಮನಿರೆ. ಹೊಟ್ಟೆ ಮೇಲೆ ಕೆದೊಳ್ತು, ಹಾಟ್ ಅನ್ನತ್ತೆ ಇವಾಗ. ಇಷ್ಟೇ ಫ್ರೆಂಡ್ಸ್ ಜೀವನ, ಏನು ಬೀಳಲ್ಲ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ನೋಡಿ, ಜೀವನನೇ ಇಷ್ಟು. ಸೊ ಆತ್ಮ ಪ್ರಯಾಣ ಮಾಡಿ, ಧ್ಯಾನ ಮಾಡಿ ಪ್ಲೀಸ್. ಧ್ಯಾನದ ಮೇಲೆ ನಿಮ್ಮ ಗಮನವಿರಲಿ, ನಿನ್ನ ಶ್ವಾಸದ ಮೇಲೆ ನಿಮ್ಮ ಗಮನ ಇಟ್ಟು ಧ್ಯಾನವನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.